ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಕೇರಳದ ಮಾಲಾಪುರದ ಧನಲಕ್ಷ್ಮಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಮ್ಮ ರಕ್ಷಕರಾಗಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳು. ಕಳೆದ 19 ವರ್ಷಗಳಿಂದ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ರಕ್ಷಣೆಯಲ್ಲಿದ್ದೇವೆ. ಈ ಅಪಾರ ಕೃಪೆಗೆ ನಿಮಗೆ ಧನ್ಯವಾದಗಳು. 2012ರಲ್ಲಿ ನನ್ನ ಪತಿಗೆ ಸ್ಮರಣಶಕ್ತಿಯ ಸಮಸ್ಯೆಯ ಜೊತೆಗೆ ಗಂಭೀರ ಆರೋಗ್ಯದ ಸಮಸ್ಯೆಗಳು ಕಂಡುಬಂದವು. ಪರೀಕ್ಷೆಯ ನಂತರ ಅದು ಅಲ್ಝೈಮರ್ಸ್ ರೋಗವಾಗಿದೆ ಎಂದು ಹೇಳಿದರು. ಅವರ ಸ್ಥಿತಿ ಗಂಭೀರವಾಗಿದೆ ಮತ್ತು ಅವರಿಗೆ ಇನ್ನು ಕೇವಲ 6 ತಿಂಗಳ ಜೀವಿತಾವಧಿ ಮಾತ್ರ ಉಳಿದಿದೆ ಎಂದು ವೈದ್ಯರು ಹೇಳಿದರು. ಆದರೆ ನನ್ನ ಶ್ರೀ ಪರಂಜ್ಯೋತಿಯವರು ನಮ್ಮನ್ನು ರಕ್ಷಿಸುತ್ತಾರೆ ಎಂಬ ಬಲವಾದ ನಂಬಿಕೆ ನನಗಿದ್ದ ಕಾರಣ ನಾನು ಭಯಭೀತಳಾಗಲಿಲ್ಲ. ಕ್ಯಾಲಿಕಟ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಹೋಗುವಂತೆ ನಮಗೆ ಮಾರ್ಗದರ್ಶನ ನೀಡಲಾಯಿತು. ಅಲ್ಲಿ ನಡೆಸಲಾದ ಎಲ್ಲ ಪರೀಕ್ಷೆಗಳು ಅದು ಅಲ್ಝೈಮರ್ ಕಾಯಿಲೆ ಅಲ್ಲ ಎಂದು ಸಕಾರಾತ್ಮಕವಾಗಿ ತೋರಿಸಿದವು ಮತ್ತು ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು. ಶ್ರೀ ವೈದೀಶ್ವರ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. 2021ರಲ್ಲಿ ಮತ್ತೆ ಅವರಿಗೆ ಅದೇ ಸಮಸ್ಯೆ ಎದುರಾಯಿತು. ಅವರ ಸ್ಥಿತಿ ಬಹಳ ಗಂಭೀರವಾಗಿತ್ತು ಮತ್ತು ಅವರು ತಮ್ಮ ಶರೀರದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಂಡಿದ್ದರು. ಆದರೆ ಈ ಬಾರಿಯೂ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಜೀವನದಲ್ಲಿ ಮತ್ತೊಂದು ಪವಾಡವನ್ನೇ ಮಾಡಿದರು. ನಮ್ಮ ಕುಟುಂಬದವರೆಲ್ಲರೂ ಒಟ್ಟಾಗಿ ನನ್ನ ಪತಿಯ ಆರೋಗ್ಯ ಪುನಃಸ್ಥಾಪನೆಗಾಗಿ ಶ್ರೀ ಪರಂಜ್ಯೋತಿಗೆ ಪ್ರಾರ್ಥನೆ ಮಾಡಿದೆವು. ನಾವು ಎಲ್ಲ ಹೋಮಗಳಲ್ಲಿ, ಎಲ್ಲ ಆರೋಗ್ಯ ದೀಕ್ಷೆಗಳಲ್ಲಿ ಹಾಗೂ ಇತರ ಎಲ್ಲ ಶಕ್ತಿಯುತ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದೆವು. ನನ್ನ ಪತಿ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ ಮತ್ತು ಸಾಮಾನ್ಯ ಆರೋಗ್ಯಕರ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಈ ಆಶೀರ್ವಾದಕ್ಕೆ ನಾವು ಧನ್ಯವಾದಗಳನ್ನು ಹೇಳಲು ಶಬ್ದಗಳೇ ಸಾಲುತ್ತಿಲ್ಲ. ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಪ್ರಣಾಮಗಳು. ಅದ್ಭುತ ಪ್ರದಾತರಾದ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.